ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಹ್ಯೂಮನ್ ರೈಟ್ಸ್ ಲಿಬರ್ಟಿ ಮತ್ತು ಸೋಷಿಯಲ್ ಜಸ್ಟಿಸ್ ವತಿಯಿಂದ ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಲಬುರಗಿ, ಬೀದರ್, ಯಾದಗಿರಿ ಮತ್ತು ಇನ್ನುಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಒಬ್ಬ ವ್ಯಕ್ತಿಗೆ ಕೇವಲ ಆಧಾರ್ ಕಾರ್ಡ್ ಮೇಲೆ 1 ರಿಂದ 2 ಲಕ್ಷದವರೆಗೆ ಸಾಲ ಕೊಡುತ್ತಿದ್ದು, ಅದಕ್ಕೆ ಹೆಚ್ಚು ಬಡ್ಡಿ ತೆಗೆದುಕೊಳ್ಳುತ್ತಾ ಮಹಿಳಾ ಸಂಘದ ಹೆಣ್ಣು ಮಕ್ಕಳಿಗೆ ಮತ್ತು ಸಾಲ ಪಡೆದಿರುವ ಸಾರ್ವಜನಿಕರಿಗೆ ಮಾನಸಿಕ ಕಿರುಕುಳ ಕೊಡುತ್ತಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳು ಪ್ರತಿ ತಾಲೂಕಿಗೆ 1,50,00,000 ಹಣವನ್ನ ಸಾಲದ ರೂಪದಲ್ಲಿ ಕೊಡುತ್ತಿದ್ದಾರೆ. ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಬಹಳಷ್ಟು ದೊಡ್ಡ ಪ್ರಮಾಣದ ಮೊತ್ತ ಆಗುತ್ತದೆ. ಹೀಗಾಗಿ ಇವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬರುತ್ತಿದೆ, ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಹಾಗೂ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಅವರು ಏನಂದ್ರೆ ಬೈಟ್ ಕೊಟ್ಟಿದ ಮೇಲೆ ಅಂದ್ರೆ ಬಿ ಇದು ಮೈಕ್ರೋ ಫೈನಾನ್ಸ್ ಅವರು ಮತ್ತೆ ಮಿಸ್ಗೈಡ್ ಮಾಡತ್ತಾರ ಪಬ್ಲಿಕ್ಗೆ ಏನಂತ ಮಿಸ್ಗೈಡ್ ಮಾಡತ್ತಾರ ಅಂದರೆ, ನೋಡ್ರಿ ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡ್ಕೊಂಡಿಲ್ಲ, ಏನು ಮಾಡಿಲ್ಲ, ಏನು ಮಾಡತ್ತಾರ ಅಂದರೆ ಬರೀ ಏನಂದರೆ ರೊಕ್ಕ ಕಟ್ಟ್ರಿ, ನಾವು ಬ್ಯಾಡ ಅಂತ ಅನ್ನಲ್ಲ, ಕಟ್ ಅಂತ ಹೇಳ್ಯಾರ, ಕಟ್ಟ್ರಿ ಅಂತ ಮತ್ತು ಅವ್ರಿಗೆ ಕಿರ್ಕೊಳ್ಳಿ ಮಾಡ್ಕೇಸಿ ಇಂಥ ಪರಿ ಕಿರ್ಕೊಳ್ಳಿ ಮಾಡಿದ್ರು. 25 ಆಗಿದ ಮೇಲೆ ಭೀ 3 ಸುಸೈಡ್ ಆದರು. ಒಂದು ದಾವಣಗೆರೆದಾಗ, ಮತ್ತೊಂದು ಶಾಪುರ್, ಮತ್ತೊಂದು ಮೈಸೂರು, ಮತ್ತೇನಂದರೆ ಹುಬ್ಳಿದಾಗ ಏನಂದರೆ ಸುಸೈಡ್ ಮಾಡೋದು ಪ್ರಯತ್ನ ಮಾಡಿದ್ರು. ಅವಾಗಿನಂದರೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ ಮೇಲೆ 8 ತಾಸು ಆಗಿದ್ಮೇಲೆ ಅವ್ರೇನಂದ್ರೆ ಸಾಯ ವಯಸ್ಸು ಅಂತ ಹೊರಗೆ ಬಂದರು. ಹೊರಗೆ ಬಂದ ಮೇಲೆ ಏನಂದರೆ ಮತ್ತು ಅವಾಗಿನವಾಗ ನಾವು ಫೋನ್ ಮಾಡ್ಕೇಸಿ ಏನಂದರೆ ಅಲ್ಲಿ ಹುಬ್ಳಿದಾಗ ಏನಂದರೆ ಕಮಿಷನರ್ ಸಾಹೇಬ್ರಿಗೆ ಕಳಿಸ್ರಂದರೆ ಆ್ಯಕ್ಷನ್ ತೊಗೊಂಡ್ರು ಅವರು. ಇದು ನಮಗೆ ಹೇಳೋದು ಉದ್ದೇಶ ಏನಂದರೆ, ಇಷ್ಟು ಮಾಡಿದ್ರೆ ಬೀರು ಸ್ಟಾಪ್ ಆಗಲ್ಲಾಗ್ಯಾರ. ಇದು ಮೈಕ್ರೋ ಫೈನಾನ್ಸ್ ಕಂಪನಿದವರು ಸ್ಟಾಪ್ ಆಗಲ್ಲಾಗ್ಯಾರ. ಎದಕ್ಕೆ ಅವ್ರಿಗೆ ಇಂಥ ಎದ್ರದ್ದು ಸಪೋರ್ಟ್ ಇದ್ದಿರಬೇಕು, ಇಷ್ಟೇ ಏನು ಕೇಳಲಾಗ್ಯಾರ ಅವರು. ಮತ್ತೇನೆಂದರೆ ಒಂದು ಜಿಲ್ಲಾ, ಒಂದು ತಾಲೂಕು ವೈಸ್ 1,50,00,000 ಎಷ್ಟು 1,50,00,000 ತನಕ ಸಾಲ ಕೊಳ್ಳತ್ತಾರ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ನಾಲೆಜ್ ಇದ್ದಿರಬೇಕು. ಯಾರನ್ನ 10,000 ರೂಪಾಯಿ ಸಾಲ ಕೊಡಬೇಕಂದ್ರೆ ಏನೇನೋ ಶ್ಯೂರಿಟಿ ತೋತಾರೆ, ಏನೇನು ಕೇಳ್ತಾರೆ. ಏನಂತ ಕೇಳ್ತಾರೆ, ನಿನ್ನ ಬಳಿ ಏನಾರಪ್ಪ ಕೆಲಸ, ಏನು ಮಾಡ್ತಿದ್ದಿ, ಎಲ್ಲಿಂದ ತಂದು ಕಟ್ತಿ ಅಂತ ಕೇಳ್ತಾರೆ. ಇವರು ಬರೀ ಆಧಾರ್ ಕಾರ್ಡ್ ಬೇಸ್ ಮೇಲೆ ಏನಂದರೆ ಅವರಿಗೆ 1,50,00,000 ತನಕ ಸಾಲ ಕೊಡ್ತಾರೆ. ಒಬ್ಬೊಬ್ಬರು ಹೆಣ್ಮಕ್ಳಿಗೆ ಏನಂದರೆ 10 ಲಕ್ಷ ತನಕ ಸಾಲ ಕೊಡ್ತಾರೆ. ಮೇನ್ ಮಾಹಿತಿ ಏನಂದರೆ ಅವರಿಗೂ ಫಸ್ಟ್ ಆಫ್ ಆಲ್ ಇಷ್ಟು ರೊಕ್ಕ ಎಲ್ಲಿಂದ ಬರುತ್ತದೆ. ಈಗ 3-4 ತಿಂಗಳಾಯಿತು ಇದು ಏನಂದರೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಫೈಟ್ ಮಾಡತ್ತೀವಿ. ಮತ್ತೇನಂದರೆ ನೋಡಿರಿ, ಜಸ್ಟ್ ಪ್ರೊಟೆಸ್ಟ್ ಮಾಡ್ಕೇಸಿ ಅಲ್ಲೇ ಸ್ಟಾಪ್ ಮಾಡಬೇಕಂತ ನಮ್ಮ ಉದ್ದೇಶ ಇದ್ದಿಲ್ಲ. ಅದ್ರ ಸಲಕ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಭೀ ಏನಂದರೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಕೇಸಿ ಏನಂದರೆ, ನೋಡಿರಿ ಸರ್, ನಾ ಹ್ಯೂಮನ್ ರೈಟ್ಸ್ ಕಡೆ ಇದ್ದೀನಲ್ಲ, ಅದ್ರ ಸಲಕ ಮಹಿಳೆಯವ್ರೇನೋ ತೊಂದರೆ ಆಗಿ ಅವ್ರಿಗೆ ತಕ್ಲೀಫ್ ಆಗಿ ಅನ್ನೋದು ನನ್ನ ಬಳಿ ಬರ್ಲತ್ತಾರ, ಇದ್ರ ಬಗ್ಗೆ ನೀವು ಭೀ ವಿಚಾರಣೆ ಮಾಡಿರಿ ಅಂತ. ಮತ್ತು IG ಸಾಹೇಬರಿಗೆ ಆ್ಯಸ್ ಎ ಪ್ರೂಫ್ ನನ್ನ ಬಳಿ ಎಲ್ಲ ಡಾಕ್ಯುಮೆಂಟ್ಸ್ ಆವ. IG ಸಾಹೇಬರಿಗೆ ಮತ್ತು DC ಮೇಡಮ್ ಅವರಿಗೆ ಓಸು ಮಂದಿಗೆ ಕೊಟ್ಟಿದ ಮೇಲೆ ಭೀ ಅವ್ರು ರೆಸ್ಪಾನ್ಸ್ ತೋಲತ್ತಾರ. ಮತ್ತು ನಾನು ಎನ್ಕ್ವೈರಿ ಎಲ್ಲ ಕೂಡ್ಸಿದ್ರು ಭೀ ಅವರಿಗೆ ಸ್ಟಾಪ್ ಆಗಲ್ಲಾಗ್ಯದ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900
427814.